Happy birthday to you. Happy birthday to you. Happy birthday to you. Happy birthday to you. ನಗುತ್ತಾ ಬಾಳು ನೀನು ನೂರು ವರುಷ ಎಷ್ಟು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ನಗುತ್ತಾ ಬಾಳು ನೀನು ನೂರು ವರುಷ ಎಷ್ಟು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನನಗೋ ದೇವರ ರೂಪ ನೀಗೆ ಮಗೋ ನಗುತ್ತಾ ಬಾಳು ನೀನು ವರುಷ ಎಷ್ಟು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು ನಗುತ್ತಾ ಬಾಳು ನೀನು ನೂರು ವರುಷ ಎತ್ತು ಹೀಗೆ ಇರಲಿ ಇರಲಿ ನಮಸ್ಕಾರ ಸುನೀಲ್. ನಮಸ್ಕಾರ ಬಸವರಾಜ್. ನಮಸ್ಕಾರ. ಬನ್ನಿ. ಬಸವರಾಜ್ ಜಗನ್ನಾಥ್, ಮನಸ್ಸು ತುಂಬಿ ಮಲಿನವಾದ ಈ ನಿನ್ನ ಕೈಗಳಿಂದ ಪ್ರೆಸೆಂಟೇಷನ್ ತೆಗೆದುಕೊಂಡು ಜೀವನ ಸಾಗಿಸುವಷ್ಟು ಇನ್ನೂ ನನಗೆ ಕಡು ಬಡತನ ಬಂದಿಲ್ಲ. ಆ ಕಾಲ ಬಂದಾಗ ಈ ನಿನ್ನ ಪ್ರೆಸೆಂಟೇಷನ್ಗಾಗಿ ಕಾಯ್ದು ಕುಳಿತಿರುತ್ತೇನೆ. ತಿಳಿಯಿತೆ? ಬಸವರಾಜ್, ಅವನು ಯಾರು ಗೊತ್ತೇ? ಗೊತ್ತು. ಇವರು ಯಾರೆಂಬುದು ನನಗೆ ಚೆನ್ನಾಗಿ ಗೊತ್ತು. ಊರಲ್ಲಿ ಸಂಭಾವಿತನಂತೆ ಸೋಗು ಹಾಕಿ ಹೊಂಚು ಹಾಕಿ ಮಿಂಚಿನಂತೆ ಅಬಲೆಯಾದ ಹೆಣ್ಣು ಮಕ್ಕಳ ಮೇಲೆ ಏರಿ ಹೋಗುವ ನೀಚ ಇವನೆಂಬುದು ನನಗೆ ಚೆನ್ನಾಗಿ ಗೊತ್ತು. ಒಂದು ಹೆಣ್ಣನ್ನು ಮಾನಭಂಗ ಮಾಡಿ ಅವಳ ಆತ್ಮಹತ್ಯೆಗೆ ಕಾರಣನಾದ ಪಾಪಿ ಇವನನ್ನು ನನಗೆ ಚೆನ್ನಾಗಿ ಗೊತ್ತು. ಇವನ ಪರಿಚಯದ ಬಗ್ಗೆ ಇಷ್ಟೇ ಸಾಕು ಅಥವಾ ಇನ್ನೂ ಬೇಕೋ? ನೀ ಹೇಳುವ ಜಗನ್ನಾಥ್ ಇವನ ಅಲ್ಲ, ನನ್ನ ಭಾವಿಯ ಪತ್ನಿಯ ಅಣ್ಣ, ಅರ್ಥಾರ್ಥ ನನ್ನ ಭಾವ. ನೀನು ಹೇಳುವ ಮಾತು ಸತ್ಯವೇ ಸುನಿಲ್ಲ. ಆದ್ರೆ ಯಾಕೋ ಈ ರೀತಿ ಮಾತನಾಡ್ತಾ ಇದ್ದೀಯಾ? ತಲೆಗೆಲೆ ಕೆಟ್ಟಿದೆಯೇನೋ ನಿನಗೆ? ಎಲ್ಲರಿಗೂ ಬೇಡವಾದ ಹೆಣ್ಣನ್ನ ಮದುವೆ ಹಾಕ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ತೆರೆ ನನಗೆ ಕೆಟ್ಟಿಲ್ಲ ಅತ್ತಿಗೆ, ನಿಮಗೆ ಕೆಟ್ಟಿದೆ. ಮನೆಯಲ್ಲಿ ಬೆಳೆದ ನಿಂತ ಮೈದನವರ ಮದುವೆ ಮಾಡದೆ ಅಣ್ಣ ನೀನು ಹಣವನ್ನು ನೀರಿನಂತ ಖರ್ಚು ಮಾಡುತ್ತಾ ಚಕ್ಕಂದ ಆಡುತ್ತಿರುವಿರಿ ಅಲ್ಲ. ಅದಕ್ಕಾಗಿ ನನಗೆ ಬೇಕಾದ ಹೆಣ್ಣನ್ನು ನಾನೇ ಸೆಲೆಕ್ಟ್ ಮಾಡಿಕೊಳ್ಳಿ. ನಂದೇನು ತಪ್ಪಿದೆ? ಅತ್ತಿಗೆ ಹಣವನ್ನು ನೀರಿನಂತೆ ಖರ್ಚು ಮಾಡುತ್ತಾ ಆದ್ರೆ ನಾವು ಚಕ್ಕಂದವನ್ನ ಆಡ್ತಾ ಇದ್ದೆ ಅಂತ ಈ ರೀತಿ ಹೇಳ್ತಾ ಇದೆಯಲ್ಲ. ನಿನ್ನ ಮನಸ್ಸಾಕ್ಷಿ ಅನ್ನೋದವರು ಇದೇನೋ ನಿನಗೆ? ಅತ್ತಿಗೆ, ನನ್ನನ್ನು ಮದುವೆಯಾಗಲು ಎದುರಿಗೆ ನನ್ನ ಕಪಾಳಕ್ಕೆ ಹೊಡೆದೆಯಲ್ಲ, ನಿನ್ನನ್ನು ನಾ ತಿರುಗಿ ಹೊಡೆದರೆ ಏನು ಮಾಡುತ್ತಿದ್ದೆ?
ಮಾತನಾಡುತ್ತಿರುವಿ ಎಂದು ಸ್ವಲ್ಪ ವಿಚಾರ ಮಾಡಿ ಮಾತನಾಡು. ಜನ್ಮ ಕೊಟ್ಟ ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ ಜೋಪಾನ ಮಾಡಿದ ಅಣ್ಣ ಅತ್ತಿಗೆ ಎದುರು ನಿಂತು ಮಾತನಾಡುತ್ತಿದ್ದೆನೆಂಬ ಅರಿವು ನನಗಿರಲಿ. ನೋಡು ಸುನಿಲ, ಈ ಸಂಬಂಧ ನಮಗೊಪ್ಪಿಗೆ ಇಲ್ಲ. ಈ ಕಟುಕನ ಮನೆ ಹೆಣ್ಣನ್ನು ನನ್ನ ಮನೆ ಸೊಸೆಯನ್ನಾಗಿ ಸ್ವೀಕರಿಸಲಾರೇನು. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಈ ಸಂಬಂಧ ನಮಗೊಪ್ಪಿಗೆ ಇಲ್ಲ ಇಲ್ಲ ಇಲ್ಲ. ವಯಸ್ಸಿಗೆ ಬಂದ ನನಗೆ ಮದುವೆ ಆಗುವ ಹಕ್ಕು ಇಲ್ಲವೆಂದು ನಿಮ್ಮ ಎಲ್ಲರ ಅಭಿಪ್ರಾಯವಾದರೆ ನಿಮ್ಮ ಯಾರ ಒಪ್ಪಿಗೆ ಅವಶ್ಯಕತೆ ನನಗೆ ಬೇಕಾಗಿಲ್ಲ. ಬಾ ಸುವರ್ಣ, ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಆಗೋಣ. ಬಾ ಜಗನ್ನಾಥ್, ಹೋಗೋಣ. ಬೇಡ ಸುನೀಲ್, ನಮ್ಮಿಂದ ನೀವು ಅಣ್ಣ ತಮ್ಮಂದಿರು ಬೇರಾಗುವುದು ಬೇಡ. ತಂಗಿ ಸುವರ್ಣ, ನಡೆಯಮ್ಮ, ಹೋಗೋಣ. ನಿಲ್ಲು ಜಗನ್ನಾಥ್, ಇಲ್ಲೇ ನಿಲ್ಲರಿ. ಇವನೇನು ಮಾಡುತ್ತಾನೋ ನಾನು ನೋಡುತ್ತೇನೆ. ಅಣ್ಣ, ಹಿರಿಯನಾದ ನಿನ್ನೊಂದು ಮಾತು ಕೇಳಿ ಹೋಗಬೇಕೆಂದು ಆಶಿಸುವೆ. ನಾನು ನಿಮ್ಮ ತಮ್ಮ ನಿಜವಾದರೆ ನಾನೀಗ ಪ್ರೀತಿಸುವ ಸುವರ್ಣನನ್ನು ನನ್ನ ಮಡದೆಯಾಗಿ ಈ ಮನೆಗೆ ಸೊಸೆಯಾಗಿ ತರಬೇಕೆಂದು ನನ್ನ ಆಸೆ. ನನ್ನ ಆಸೆಗೆ ಯಾರಾದರೂ ವ್ಯತಿಕೀರ್ತನಾಗಿ ನಡೆದರೆ ಇಲ್ಲಿವರೆಗೆ ಸೋದರನಾಗಿದ್ದ ನಾನು ಸೋದರ ಸಂಬಂಧ ತತ್ವ ಹರಿದು ಹಾಕಿ ನಿಮ್ಮ ಯಾರ ಒಪ್ಪಿಗೆಯ ಪಡೆದೆ ರಿಜಿಸ್ಟರ್ ಮ್ಯಾರೇಜ್ ಆಗೇ ಬರುವೆ. ಅದಕ್ಕಾಗಿ ನಿಮ್ಮ ಅಭಿಪ್ರಾಯ ಕೇಳುತ್ತಿರುವೆ. ನಿಮ್ಮ ತೀರ್ಮಾನ ಬೇಗನೆ ಏನೆಂದು ಹೇಳಿ. ಬಸವರಾಜ್, ತೆಗೆದುಕೋ ಈ ಹೊಲಸು ತುಂಬೆ ಮಲಿನವಾದ ಈ ನಿನ್ನ ಕೈಗಳಿಂದ ಪ್ರೆಸೆಂಟೇಷನ್ ತೆಗೆದುಕೊಂಡರು. ಜಗನ್ನಾಥ್, ಮರ್ಯಾದೆ ಕೊಟ್ಟು ಹೇಳುವೆ, ಇದನ್ನು ತೆಗೆದುಕೊಂಡು ಹೋಗಿ ದಾರಿಯಲ್ಲಿ ಭಿಕ್ಷುಕನ ಕೊಡು. ಆತ ಏಕೆಂದು ಕೇಳಿದರೆ ಒಂದು ಸಂಸಾರವನ್ನೇ ಒಡೆದನೆಂಬ ಸಂತೋಷಕ್ಕಾಗಿ ಎಂದು ಹೇಳು. ಆ ಭಿಕ್ಷುಕನು ಸಂತೋಷದಿಂದ ತೆಗೆದುಕೊಂಡರೆ ಒಳ್ಳೆಯದು. ಇಲ್ಲವಾದರೆ ಅವನ ಪಾದದಲ್ಲಿರುವ ಎರಡೇಟು ಹಣೆಗೆ ಹೊಡೆದುಕೊಂಡು ಹಣೆಯಲ್ಲಿ ರಕ್ತ ತೋರಿಕೊಳ್ಳುತ್ತಾ ಮನೆಗೆ ಹೋಗು. ಇನ್ನು ಮುಂದೆ ನನ್ನ ಕಣ್ಣ ಮುಂದೆ ನಿಲ್ಲಬೇಡ. ಯು ಫಸ್ಟ್ ಟು ಗೆಟ್ ಔಟ್ ಬ್ಲಡಿ ಫೂಲ್. ಐ ಸೇ ಗೆಟ್ ಔಟ್. ಸಮಾಧಾನ ತಂದುಕೋ ಬಸವರ, ಸಮಾಧಾನ ತಂದು. ಎಷ್ಟಾದರೂ ಸುನಿಲ ನಮ್ಮ ಒಡ ಹುಟ್ಟಿದವನು. ಅವನು ಮದುವೆ ಮಾಡಿಕೊಳ್ಳಲು ಅವನಿಗೆ ಯಾವ ಶಬ್ದವೂ ಆಡಬೇಡ ಬಸವರಾಜ. ಇಷ್ಟೊಂದು ಸಣ್ಣ ವಿಷಯಕ್ಕೆ ಜಗಳ ಮಾಡುವುದೇ? ಮುಂದೆ ವಿಚಾರಿಸಿದ್ರಾಯಿತು. ನೀನು ಸಮಾಧಾನ ತಂದು ಬಸವರಾಜ. ಸಮಾಧಾನ ಎಲ್ಲಿದೆ ಮಾತಿಗೆ? ಸಮಾಧಾನ ಅತ್ತಿಗೆ, ಸಮಾಧಾನ ಅನ್ನುವ 4 ಅಕ್ಷರಗಳು ಮಮತೆಯಿಂದ ಸಾಕಿ ಸಲುವಿ ವಿಷವಿಕ್ಕದೆ ಹಾಲುಣಿಸಿ ದೊಡ್ಡವರನ್ನಾಗ ಮಾಡಿದ ಇಂಥ ಪರಿಣಾಮಯ ಅತ್ತಿಗೆ ತನಗೆ ಮಕ್ಕಳಾಗದಿದ್ದರು ತನ್ನ ತಮ್ಮಂದರೇ ಮಕ್ಕಳೆಂದು ತಿಳಿದು ಜೋಪಾನ ಮಾಡಿದ ಇಂಥ ಕರುಣಾಮಯ ಮೈದುನರನ್ನೇ ತನ್ನ ಮಕ್ಕಳೆಂದು ತಿಳಿದು ಭಾರತಾಂಬೆಯ ಗರ್ಭದಲ್ಲಿ ಬೆಳೆದು
ಗರತಿ ಎಂಬ ಕುಂಕುಮನಿಟ್ಟ ನಿನ್ನಂತ ನಾರಿ ಇಂಥ ವಿಶಾಲವಾದ ಹೃದಯವರನ್ನು ಬಿಟ್ಟು ಇಲ್ಲಿ ನಿಂತಿರುವ ನೋಡುವ ಹೊತ್ತಿಗೆ ಕಪ್ಪಿದ ಕೋಣನಂತೆ. ಅನ್ನ ಹಾಕಿ ಜೋಪಾನ ಮಾಡಿದವರನ್ನು ಬಿಟ್ಟು ಅದ್ಯಾವಳೋ ದಾರಿಯಲ್ಲಿ ಹೋಗುವ ಒಂದು ಹೆಣ್ಣಿನ ಮಾತು ಕೇಳಿ ಒಡ ಹುಟ್ಟಿದವರ ವಿರುದ್ಧ ಪಿತೂರಿ ಮಾಡುವ ಇಂಥ ಕಟುಕನಿಗೆ ಎಲ್ಲಿಂದ ಬರಬೇಕು ಅತ್ತಿಗೆ? ಮಿಸ್ಟರ್, ನಿಮ್ಮನ್ನೇ ಹೇಳುತ್ತಿರೋದು. ಇಲ್ಲಿಂದ ಹೊರ ಹೋಗಿವರೋ ಅಥವಾ ನಿನ್ನಂತ ಏಕಚಿತ್ ಒಂದು ಸಾಧಾರಣ ಮನುಷ್ಯನಿಂದ ಹೊರ ತಪ್ಪಿಸಿಕೊಂಡು ಹೋಗಲು ನಾನೇನು ಭಿಕಾರಿ ಅಲ್ಲ ಬಸವರಾಜ್. ಹೊರ ದಬ್ಬುವುದು ನನಗೀಗ ಸುಲಭದ ಕೆಲಸ ಬಸವರಾಜ್. ಹೋಗುವ ಮೊದಲು ಒಂದು ಮಾತನ್ನು ಹೇಳುತ್ತೇನೆ, ನೆನಪಿನಲ್ಲಿಟ್ಟಿಕೋ. ಎಂದು ನನಗೆ ಉಂಟಾದ ಪರಿಸ್ಥಿತಿ ನಿನಗೂ ಒಂದು ದಿನ ಪರಿಸ್ಥಿತಿ ಉಂಟಾಗದಂತೆ ಮಾಡದೆ ಹೋದರೆ ನನ್ನ ಹೆಸರು ಜಗನ್ನಾಥನೇ ಅಲ್ಲ. ಬರುತ್ತೇನೆ. ನಿಲ್ಲು ಜಗನ್ನಾಥ್, ಇಲ್ಲೇ ನಿಲ್ಲರಿ. ಇವನೇನು ಮಾಡುತ್ತಾನೋ ನಾನು ನೋಡಿಕೊಳ್ಳುತ್ತೇನೆ. ಅಣ್ಣ, ಹಿರಿಯನಾದ ನಿನ್ನೊಂದು ಮಾತು ಕೇಳಿ ಹೋಗಬೇಕೆಂದು ಆಶಿಸಿ ನಾನು ನಿಮ್ಮ ತಮ್ಮ ನಿಜವಾದರೆ ನಾನೀಗ ಪ್ರೀತಿಸುವ ಸುವರ್ಣನನ್ನು ನನ್ನ ಮಡದೆಯಾಗಿ ಈ ಮನೆಯ ಸೊಸೆಯಾಗಿ ಬರಬೇಕೆಂದು ನನ್ನ ಆಸೆ. ಈ ನನ್ನ ಆಸೆಗೆ ಯಾರಾದರೂ ವ್ಯತಿಕೀರ್ತನಾಗಿ ನಡೆದರೆ ಇಲ್ಲಿವರೆಗೆ ಸೋದರನಾಗಿದ್ದ ನಾನು ಸೋದರ ತತ್ವ ಸಂಬಂಧವನ್ನು ಹರಿದು ಹಾಕಿ ನಿಮ್ಮ ಯಾರ ಒಪ್ಪಿಗೆ ಪಡೆದೆ ರಿಜಿಸ್ಟರ್ ಮ್ಯಾರೇಜ್ ಆಗೇ ಬರುವೆ. ಅದಕ್ಕಾಗಿ ನಿಮ್ಮ ಅಭಿಪ್ರಾಯ ಕೇಳುತ್ತಿರುವೆ. ನಿಮ್ಮ ತೀರ್ಮಾನ ಏನೆಂದು ಬೇಗನೆ ಹೇಳಿ. ನೀವಿಬ್ಬರು ನನ್ನ ತಮ್ಮಂದಿರ, ನನ್ನ ಮಕ್ಕಳ ಸಮಾನತೆಯ ದೃಷ್ಟಿಯಲ್ಲಿ ತಾಯಿ ಇಲ್ಲದ ತಪ್ಪಲಿಗಳಾಗೆ ನೀವೇ ನನ್ನ ಮಕ್ಕಳನ್ನು ತಿಳಿದು ಈ ಪಂಚೆಯೊಡನಿನ ಆದರೆ ಯಾರು ಎಲ್ಲರ ತಪ್ಪಲಿಗಳ ಹಾಗೆ ನಮ್ಮೆಲ್ಲರನ್ನು ಬಿಟ್ಟು ಯಾಕ್ರೆ ಈ ರೀತಿ ಮಾತನಾಡ್ತಾ ಇದ್ದೀರಾ? ನೋಡಿ, ದುಃಖವನ್ನು ಸಹಿಸಿಕೊಂಡು ಸಮಾಧಾನ ಮಾಡಿಕೊಳ್ಳಿ. ನೀವು ನೋಡಿದೆಯೇನೋ ಸುನಿಲ, ಪರಮೇಶ್ವರನ ಗುಣವನ್ನೇ ಹೊಂದಿರುವ ಈ ಶಾಂತ ಮೂರ್ತಿಯ ಮನಸ್ಸನ್ನು ಕರಗಿ ಕಣ್ಣೀರಿನ ರೂಪದಲ್ಲಿ ಹರಿವೆಂತೆ ಮಾಡಿರುವೆಯಲ್ಲ. ನಿಜವಾಗಿಯೂ ನೀನು ಮನುಷ್ಯನಲ್ಲ, ರಾಕ್ಷಸ. ಈ ಶಂಕರಣ್ಣನ ಕಣ್ಣೀರಿನ ಹೊಳೆಯು ನಿನ್ನ ಮುಂಬಾಳಿಗೆ ದುಃಖದ ಸಾಗರವಾಗಿ ಪರಿಣಮಿಸುವುದು. ಆಗ ಗೊತ್ತಾಗುವುದು ಒಂದೇ ರಕ್ತದಿಂದ ಹುಟ್ಟಿ ಬಂದವರ ಪಾಪದ
ಬೇಗ ಏನೆಂಬುದು. ಅಣ್ಣ, ಚಿಕ್ಕವನಾದ ನಾನು ನಿನಗೆ ನಿನ್ನ ಬಾಳು ಬಂಗಾರವಾಗಲೆಂದೇ ಹೇಳಿದ ಹೊರತು ನಿನ್ನ ಮೇಲಿನ ದೇಶದಿಂದಲ್ಲ. ಇದನ್ನು ನಡೆಸಿಕೊಂಡು ಹೋಗುವುದು ಬಿಡುವುದು ನಿನ್ನಿಷ್ಟ. ಎಂತ ಚಂದ ಬರ್ತಡೇ ಮಾಡ್ಕೊಂತ ಎಂತ ಖುಷಿಯಿಂದ ಹಾಡಿ ಕುಣಿಯಕತ್ತಿದ್ವಿ. ಎಲ್ಲಿಂದ ಬಂದವೆ ನಿಮಗೆ ಯಾರು ಎಲ್ಲ ಹಾಳು ಮಾಡಿಟ್ಟು. ಅಲ್ಲ ಆಸಕಿ, ಇವು ಅಣ್ಣ ತಂಗಿ ಕೂಡಿಕೊಂಡು ನಾಟಕ ಮಾಡಿ ನಮ್ಮ ಸುನಿಲಪ್ಪನಿಗೆ ಗಂಟು ಬೀಳಾಕ ನಾಟಕ ಮಾಡಕ್ ಹತ್ತೇವ್ ನೋಡು. ನಿಂದು ಬರೇ ಇದಾತ ಬಾ ಸಾಕು ಹೋಗು. ಸುನಿ ಬನ್ನಿ, ಹಾಗಾದ್ರೆ ಮನಸ್ಸಿಗೆ ಬೇಜಾರಾಗಿರ್ಬೇಕು, ಸ್ವಲ್ಪ ವಾಯು ವಿಹಾರದ ಕಡೆ ಸುತ್ತಾಡ್ಕೊಂಡು ಬರೋಣ. ಹೇ ದೇವ ಪರಮೇಶ್ವರ, ನಾನು ಕಟ್ಟಿದ ಆಶಾ ಗೋಪುರದ ಅಡಿಗಲ್ಲೇ ಸಡಿಲುವ ಸಂದರ್ಭವನ್ನು ಈ ಹಿಂದೆ ಜಗನ್ನಾಥನ ತಂದೆ ಮೇಲಿದ್ದ ಒಂದು ಕೇಸನ್ನು ಪರಿಹರಿಸುವುದಕ್ಕಾಗಿ ಒಂದು ಸುಳ್ಳನ್ನು ಹೇಳಿದೆ. ಜಗನ್ನಾಥನ ತಂದೆಗೆ ಮರಣ ದಂಡನೆ ಆಗುವಂತೆ ಮಾಡಿದೆ. ಅದೇ ಸಿಟ್ಟಿನಿಂದ ಈ ಕಟುಕ ನನ್ನ ಹೆಂಡತಿಯನ್ನು ಸಾವಿಗೀಡು ಮಾಡಿದ. ಈಗ ಅದು ಸಾಲದೆಂಬಂತೆ ನನ್ನ ಮನೆತನಕ್ಕೆ ಕೊಳ್ಳೆಯನ್ನೇ ಇಡುತ್ತಿದ್ದಾನೆ. ಹೇ ದೇವ ಪರಮೇಶ್ವರ, ಹೇ ದೀನ ರಕ್ಷಕ, ಈ ಕುತ್ತಿನಿಂದ ನನ್ನ ಮನೆತನವನ್ನು ಪಾರು ಮಾಡಿ ಅನುಗ್ರಹಿಸು ದೇವ, ಅನುಗ್ರಹಿಸು. ಕಥೆಯಾಯಿತಿ ಬದುಕು, ಕಥೆಯಾಯಿತಿ ಕಥೆಯಾಯಿತಿ ಬದುಕು, ಕಥೆಯಾಯಿತಿ